ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ಪಾವಗಡ ರಸ್ತೆಯ ಮಾದೇವಪುರ ಕ್ರಾಸ್ ಸಮೀಪದ 18 ಎಕರೆ ಜಮೀನಿನಲ್ಲಿ ಸಂಪೂರ್ಣ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಪ್ರಗತಿಯ ಹಾದಿಯಲ್ಲಿ ಸಾಗುತ್ತಿರುವ ರೈತ ನಂಜುಂಡಪ್ಪರವರು ರಾಸಾಯನಿಕ ಗೊಬ್ಬರಗಳನ್ನು ಸಂಪೂರ್ಣವಾಗಿ ತೊರೆದು ಕೊಟ್ಟಿಗೆ ಗೊಬ್ಬರದ ಮೂಲಕವೇ ಕೃಷಿ ನಡೆಸುತ್ತಿರುವ ಅವರು ಕೃಷಿ ಹೊಂಡದ ಸಹಾಯದಿಂದ ನೀರಾವರಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ತಮ್ಮ ತೋಟದಲ್ಲಿ ತೆಂಗು, ಅಡಿಕೆ, ಕಿತ್ತಳೆ, ಸಪೋಟ, ನೀರಳೆ ಸೇರಿದಂತೆ ವಿವಿಧ ಹಣ್ಣಿನ ಬೆಳೆಗಳನ್ನು ಯಶಸ್ವಿಯಾಗಿ ಬೆಳೆಸುತ್ತಿದ್ದಾರೆ. ತಂದೆ ಹಾಗೂ ತಾತನಿಂದ ಬಂದ ಕೃಷಿ ಪರಂಪರೆಯನ್ನು ಮುಂದುವರಿಸಿಕೊಂಡಿರುವ ನಂಜುಂಡಪ್ಪ ಅವರು ಸಮಾಜಮುಖಿ ಮನೋಭಾವಕ್ಕೂ ಹೆಸರುವಾಸಿಯಾಗಿದ್ದಾರೆ. ಗ್ರಾಮದ ಸರ್ಕಾರಿ ಶಾಲೆ ನಿರ್ಮಾಣಕ್ಕಾಗಿ ತಮ್ಮ ಕುಟುಂಬದ 5 ಎಕರೆ ಜಮೀನನ್ನು ದಾನವಾಗಿ ನೀಡಿದ್ದರೂ ಅದಕ್ಕೆ ತಮ್ಮ ಹೆಸರನ್ನು ಬಳಸಿಕೊಳ್ಳದೆ ಸರಳತೆಯನ್ನು ಮೆರೆದಿದ್ದಾರೆ. ಇನ್ನೊಂದು ವಿಶೇಷವೆಂದರೆ ತಮ್ಮ ತೋಟದಲ್ಲಿ ಬೆಳೆದ ಹಣ್ಣುಗಳನ್ನು ಮೊದಲು ಪಕ್ಷಿ ಹಾಗೂ ಪ್ರಾಣಿಗಳು ತಿನ್ನಲು ಅವಕಾಶ ನೀಡುತ್ತಾರೆ. ಅವು ತಿಂದ ನಂತರ ಉಳಿಯುವ ಹಣ್ಣುಗಳನ್ನು ಮಾತ್ರ ಮಾರಾಟ ಮಾಡುತ್ತಾರೆ. ಪ್ರಕೃತಿ ಮತ್ತು ಜೀವಜಾಲದ ಮೇಲಿನ ಅವರ ಪ್ರೀತಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸಾವಯವ ಕೃಷಿಯಲ್ಲಿ ಗಮನಾರ್ಹ ಸಾಧನೆ ಮಾಡಿರುವ ಹಾಗೂ ಪರಿಸರ ಸ್ನೇಹಿ ಕೃಷಿಗೆ ಉತ್ತೇಜನ ನೀಡುತ್ತಿರುವ ಇಂತಹ ಪ್ರಗತಿಪರ ರೈತರನ್ನು ಸರ್ಕಾರ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಇನ್ನಷ್ಟು ಸಮರ್ಪಕವಾಗಿ ಗುರುತಿಸಬೇಕಿದೆ ಎಂಬುದು ಸ್ಥಳೀಯರ ಅಭಿಪ್ರಾಯವಾಗಿದೆ. ನಂಜುಂಡಪ್ಪರೇ ನಮಸ್ಕಾರ. ನಮಸ್ತೆ ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ಕೆಲವರು ರಸಗೊಬ್ಬರ ಹಾಕ್ಕೊಂಡು ಮಾವು, ತೆಂಗು ಇವನ್ನೆಲ್ಲ ಕೆಲವು ಹಣ್ಣಿನ ಪದಾರ್ಥಗಳನ್ನು ಬೆಳೀತಾ ಇದ್ದಾರೆ. ನೀವು ಗಿಡಗಳಿಗೆಲ್ಲ ಇಷ್ಟೊಂದು ಎತ್ತರ ಬೆಳೆದು ಇಷ್ಟೊಂದು ಫಲ ಕೊಡ್ತಾ ಇದ್ದಾವಲ್ಲ, ಇದು ಹೆಂಗೆ ಅಂತ ನಾ ಕೇಳ್ತಿದ್ದೆ. ಪ್ರಕೃತಿನಲ್ಲೇ ಗೊಬ್ಬರ ಆಗುತ್ತದೆ, ತರಗಿರುತ್ತಲ್ಲ, ಅಲ್ಲೇ ಎಷ್ಟು ಬೇಕೋ ಎಲ್ಲ ಇರ್ತದೆ. ಯಾವುದೇ ಕಾರಣಕ್ಕೂ ನಾವು ಯಾವುದು ರಸಗೊಬ್ಬರ ಮಾವು, ಸಪೋಟ, ನಿಂಬೆ, ನುಗ್ಗೆ ಯಾತಕ್ಕೂ ಬಳಸಿಲ್ಲ. ನಮ್ಮನೆಗೆ ನುಗ್ಗೆ ಸೊಪ್ಪಿನ ಸಾರು 3 ಸರಿ ಬಳಸ್ತೀವಿ ದಿನಕ್ಕೆ, ವಾರ ಸರಿ. ಯಾಕಂದ್ರೆ ಹೊರಗಡೆ ಎಲ್ಲ ಕೆಮಿಕಲ್ ಹಾಕಿರ್ತಾರಲ್ಲ, ಅದನ್ನ ನಾವು ತಿನ್ನೋಕ್ಕೆ ಇಷ್ಟಪಡಲ್ಲ. ಹೇಳಿ. ನಾವು ಯಾವುದೇ ರಾಸಾಯನಿಕ ಬಳಸೋದಿಲ್ಲ. ಕೆಲವರೆಲ್ಲ ಪ್ರಗತಿಪರ ರೈತರು ಹಂಗೆ ಹೀಗೆ ಹಾಗೆ ಹೀಗೆ ಅಂತೇಳಿ ಇಲ್ಲಿ ಪ್ರಶಸ್ತಿಗಳ ತಗೊಂತಾರೆ. ಅಲ್ಲೆಲ್ಲ ಹೋದ್ರೆ ಬರೀ ಕೆಮಿಕಲ್ಲೇ ಉಪಯೋಗಿಸ್ತಾರೆ, ಅದು ಗೊತ್ತಾಗಲ್ಲ ನಮಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಹೊಲ ಬಂದು ಚೆಕ್ ಮಾಡಿರಿ, ನೀವು ಗೊತ್ತಾಗುತ್ತೆ ನಿಮಗೆ. ರಾಸಾಯನಿಕ ಗೊಬ್ಬರ ನೀವು ಬಳಸಲ್ಲ? ರಾಸಾಯನಿಕ ನಾವೇನು ಬಳಸೋದಿಲ್ಲ, ಎಲೆ ಗೊಬ್ಬರನೇ ಮುಖ್ಯ. ಸರ್, ಇಷ್ಟೊಂದು ಹಣ್ಣು ಹಂಪಲುಗಳು ಯಾರಿಗೆ ಕೊಡ್ತೀರಾ? ಬರ್ತವೆ, ಗಿಣಿ ತಿಂತವೆ, ಪ್ರಕೃತಿನಲ್ಲಿ ಇತ್ತಾಗ್ತದೆ. ಯಾರನ್ನ ಬರ್ತಾರೆ ಕೇಳ್ತಾರೆ, ಕೊಡ್ತೀವಿ ನಾವು. ಈ ಆಸ್ತಿ ಎಲ್ಲ ನಿಮ್ಮ ತಾತವ್ರು ಕೊಟ್ಟಿದ್ದ? ಇಲ್ಲ, ನಮ್ಮ ಅಜ್ಜಿಯವ್ರು ಕೊಟ್ಟಿದ್ದಾರೆ. ಅವರಿಂದ ನೀವು ಬಂದಿರುವಂಥದ್ದು? ಹೌದು, ನಮ್ಮ ಅಜ್ಜಿ. ಇಷ್ಟೆಲ್ಲ ನೀವು 18 ಎಕರೆ ನೀವೇ ನೋಡ್ಕೊಂತಿರೋದು? ಹೌದು. ಒಳ್ಳೆ. ಸರ್, ಈಗ ಪ್ರಗತಿಪರ ರೈತರ ಬಗ್ಗೆ ಏನು ಹೇಳ್ತೀರಾ? ಪ್ರಗತಿಪರ ರೈತ ಅಂದರೆ ಸುಮ್ಮನೆ ಫೋರ್ಸ್ ಕೊಟ್ಕೊಂಡು ಅದನ್ನ ಕೊಡ್ಕೊಂಡು ಅದೆಲ್ಲ ಮಾಡ್ತಾರೆ. ಕೆಲವರೆಲ್ಲ ಏನೇನೋ ಸುಳ್ಳೆಲ್ಲ ಹೇಳಿ ಪ್ರಶಸ್ತಿಯಲ್ಲಿ ತೊಗೊತಾರೆ, ಅದು ನಮ್ಗೆ ಇಷ್ಟ ಆಗಿಲ್ಲ. ಬಟ್ ನಮ್ದೇನೆಂದರೆ ಪ್ರಕೃತಿನಲ್ಲಿ ನಾವು ಬದುಕಿದೀವ, ನಾವು ಅದಕ್ಕೆ ಕೊಡಬೇಕಷ್ಟೇ, ಬಿಟ್ಟರೆ ನಮ್ಗೆ ಇನ್ನೇನಿಲ್ಲ ಸರ್. ಥ್ಯಾಂಕ್ ಯು ಸರ್. ಓಕೆ. ಏನೆಲ್ಲ ಈ ಒಂದು ಎಷ್ಟು ಎಕರೆ ಇದೆ ನಿಮ್ಮ ಜಮೀನು? ನಮ್ಮದು 18 ಎಕರೆ 14 ಗುಂಟೆ ಇದೆ ಸಾಹೇಬ್ರೆ. ಸರಿ ಸರ್, ಈಗ 18 ಎಕರೆಯಲ್ಲಿ ಏನೆಲ್ಲ ಬೆಳೀತಿದ್ದಾರೆ? ಮಾವಿದೆ, ಸಪೋಟ ಇದೆ, ನಿಂಬೆ ಇದೆ, ಜಂಬುನೇಳೆ ಇದೆ, ಅಡಿಕೆ ಇದೆ, ತೆಂಗು ಇದೆ, ಹಲಸಿದೆ. ನಮ್ಮ ಮನೆಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಬೆಳೆಸ್ಕೊಂಡಿದ್ದೀವಿ. ಸರ್, ಇಷ್ಟೆಲ್ಲ ಹಣ್ಣುಗಳನ್ನು ನೀವು ಬೆಳಿತೀರಲ್ಲ, ಇದನ್ನೇನು ಬೇರೆ ಕಡೆ ಮಾರಾಟ ಮಾಡ್ತೀರಾ? ಇಲ್ಲ, ನಮ್ಮೂರಲ್ಲೇ ತಗೊಳ್ತಾರೆ. ಕೆಲವರಿಗೆ ಬೇರೆ ಕಡೆ ಕೆಲವರೆಲ್ಲ ಬರ್ತಾಯಿದ್ರೆ ಅವ್ರಿಗೆಲ್ಲ ಕೊಡ್ತಾ ಇದ್ದೀವಿ. ಮತ್ತು ಯಾರನ್ನ ಬಂದರೆ ನಮ್ಮ ಪಕ್ಷಿ ಪ್ರಾಣಿಗಳು ತಿಂತಾವೆ, ಬಿಟ್ಟೋದ್ಮೇಲೆ ನಾವೆಲ್ಲ ಇದು ಮಾಡ್ತಾಯಿದ್ದೀವಿ ಸರ್. ಸರ್, ಪಕ್ಷಿ ಪ್ರಾಣಿಗಳ ಬಗ್ಗೆ ಅಷ್ಟೊಂದು ಇಷ್ಟನಾ ನಿಮಗೆ? ಹೌದು, ಪ್ರಕೃತಿನಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಜೀವಿಗೂ ಒಂದು ಇದಿರ್ತಲ್ಲ ಸರ್, ಅದನ್ನೇ ಅವರು ತಿನ್ನಲಿ, ನಾವು ತಿನ್ನೋಣ ಅಲ್ವಾ ಸರ್. ನೀವು ಇಷ್ಟೊಂದೆಲ್ಲ 18 ಎಕರೆ ಜಮೀನು ಇಟ್ಕೊಂಡು ನಿಮ್ಮ ತಂದೆಯವರು ಏನೆಲ್ಲ ಮಾಡಿದ್ದಾರೆ? ನಮ್ಮ ತಂದೆಯವರಿಲ್ಲ, ನಮ್ಮ ಅಜ್ಜಿ ಇದ್ದಾರೆ. ನಮ್ಮ ಅಜ್ಜಿ ಅಂತೇಳಿ, ನಮ್ಮ ಅಜ್ಜಿಗೆ ನಾನು ವಾಟ್ಸಪ್ ಹೇಳ್ತೀನಿ. ನಮ್ಮ ಅಜ್ಜಿ ಬದುಕಿದ್ದಂಗೆ ನೀನು ಚೆನ್ನಾಗಿ ಬದುಕು, ಚೆನ್ನಾಗಿರು, ಒಳ್ಳೇದು ಮಾಡು, ಕೆಟ್ಟದ್ದು ಮಾಡು ಅಂತ ಹೇಳ್ಬಿಡೋರು ಅಷ್ಟೇ. ಸರಿ. ಆಮೇಲೆ ನಿಮ್ಗೆ ಏನೋ ಸ್ಕೂಲ್ ಇದೆ ಅಂತಲ್ಲ ನಿಮ್ಮದು? ನಮ್ಮದು ಜಾಗ ಕೊಟ್ಟಿದ್ದೀವಿ. ನಮ್ಮ ಅಪ್ಪಾಜಿ ಅವ್ರದ್ದು ಜಾಗ ಇದೆ, ಅವ್ರು ನಾವು ಕೊಟ್ಟಿದ್ದೀವಿ. ಅಲ್ಲಿ ನಮಗೆ ಹೆಸರು ಬಂದಿಲ್ಲ. ಏನೇನೋ ಮಾಡೋಕೆ ಹೋದ್ರೆ ತರಲೆ ಮಾಡ್ತಾರೆ ಜನಗಳು. ಸರಿ ಸರಿ, ಎಷ್ಟು ಎಕರೆ ಜಮೀನು ಕೊಟ್ಟಿದ್ದೀವಿ ಶಾಲೆಗೆ? 4 ಎಕರೆ 1 ಗುಂಟೆ 2 ಗುಂಟೆ ಇರಬೇಕಲ್ಲಿ. ಅಷ್ಟು ಬಿಟ್ಟರೆ ಏನಿಲ್ಲ. ಹೈಸ್ಕೂಲು, ಪ್ರೈಮರಿ ಸ್ಕೂಲ್ ಇದೆ, A&M ಕ್ವಾರ್ಟರ್ಸ್ ಇದೆ, ಮತ್ತು ಎಲ್ಲ ಇದೆ ಅಲ್ಲಿ. ಗ್ರಾಮ ಪಂಚಾಯತ್ ಇದೆ, ಮತ್ತು ಅಂಬೇಡ್ಕರ್ ಭವನ ಇದೆ, ಆಯುರ್ವೇದಿಕ್ ಹಾಸ್ಪಿಟ್ಲ್ ಎಲ್ಲ ಇದೆ. ಆದರೂ ಕೂಡ ನಮಗೆ ಪರಿಹಾರ ಅಂತೇಳಿ ಸುಮ್ಮನೆ ಊರಿನ ಜನಗಳೆಲ್ಲ ಹೇಳ್ತಾರೆ. ಆದರೆ ನಮ್ಮ ತಂದೆ
ನಿಮ್ಮ ತಂದೆ ತಾಯಿ ಹೆಸರು ಇನ್ನೂ ಅಲ್ಲಿ ಬಳಸಿಲ್ಲ. ನಮ್ಮ ಹೆಸರು ಹಾಕಿದ್ರೆ ಸಾಕು ಅನ್ನೋದನ್ನ ನಮ್ಮ ಭಾವನೆ ಇರ್ತದೆ. ಆದರೆ ಸುಮ್ಮನೆ ತೊಂದರೆ ಕೊಡ್ತಾರೆ ಜನಗಳು ಕೆಲವರೆಲ್ಲ. ಏನು ಮಾಡೋಕ್ಕಾಗಲ್ಲ ಅವ್ರ ಬಗ್ಗೆ ನಾನು. ಹೌದೌದು ಸರ್.